ಇವಾಗ ನಾವು ಮೈಸೂರು ಬ್ಯಾಂಗ್ಳೂರು ಹೈವೇಯಲ್ಲಿರೋ ನಮ್ಮದು ಪಯಣ ಅಂತ ಏನಿದೆ ಅದನ್ನ ನೋಡೋದಕ್ಕೆ ಅಂತ ಬಂದಿದ್ದೀವಿ. ಪಯಣದಲ್ಲಿ ಏನಿದೆ ಅಂತ ನೋಡೋಕೆ ಹೋಗೋಣ ಬನ್ನಿ. ಸೊ ಇದು ಪಾರ್ಕಿಂಗ್ ಏರಿಯಾ. ಪಯಣಗೆ ಬಂದವ್ರಿಗೆ ಪಾರ್ಕ್ ಮಾಡೋದಕ್ಕೆ ಅಂತ ತುಂಬಾ ಯೂಸ್ ಆಗೋಷ್ಟು ಕಾರ್ ಪಾರ್ಕಿಂಗ್ ಜಾಗನೂ ಕೂಡ ಇದೆ. ಫುಲ್ ಸ್ಪೇಷಿಯಸ್ ಆಗಿದೆ ಆ್ಯಂಡ್ ಪರ್ ಪರ್ಸನ್ 50 ರೂಪೀಸ್ ಅಷ್ಟೇ ಎಂಟ್ರಿ ಫೀಸು. ಇದು ಮೈಸೂರು ಬ್ಯಾಂಗ್ಳೂರು ಹೈವೇ. ಇದ್ರ ಆರ್ಕಿಟೆಕ್ಚರ್ ಡಿಸೈನ್ ಬಂದು ಟೈರ್ ಶೇಪಲ್ಲಿ ಮಾಡಿದ್ದಾರೆ. ನಾವು ನೋಡ್ತಾ ಇರೋದು ಮೈಸೂರು ಬ್ಯಾಂಗ್ಳೂರು ಹೈವೇ. ಸೊ ಅಲ್ಲಿಂದ ಕಾರ್ ಪಾರ್ಕಿಂಗ್ಗೆ ಅಂತಲೇ ತುಂಬ ಸ್ಪೇಷಿಯಸ್ ಆಗಿ ಜಾಗ ಬಿಟ್ಟಿದ್ದಾರೆ. ಅದಲ್ಲದೆ ನಾವು ಸುತ್ತ ನೋಡ್ತಾ ಇರ್ಬೋದು ಕಂಪ್ಲೀಟ್ ಪಯಣ ಜಾಗದಲ್ಲಿ ಬಂದು ಆಡಿಟೋರಿಯಂ ಮತ್ತು ತುಂಬಾ ಸಾಫ್ಟ್ ಸ್ಕೇಪ್ ಮಾಡಿ ಫುಲ್ ಗ್ರೀನರಿಯಾಗಿ ನೋಡ್ಬೋದು ನಾವು. ಇದು ಪಯಣ ಎಂಟ್ರೆನ್ಸ್. ಸೊ ಇದರೊಳಗೆ ಟಿಕೆಟ್ ಚಾರ್ಜಸ್ ಮತ್ತು ಏನೇನಿದೆ ಅಂತ ನೋಡೋಣ. ಸೊ ಕಂಪ್ಲೀಟಾಗಿ ಬ್ಯಾಂಗ್ಳೂರಿಂದ ಮೈಸೂರು ಒನ್ ಡೇ ಟ್ರಿಪ್ ಮಾಡೋರು ಇವಾಗ ಪಯಣ ಮತ್ತೊಂದು ಅವ್ರ ಪ್ಲೇಸ್ನ ಬಕೆಟ್ ಲಿಸ್ಟಲ್ಲಿ ಆ್ಯಡ್ ಮಾಡಿ ವಿಶ್ ಲಿಸ್ಟಲ್ಲಿ ಮಾಡಿಕೊಂಡು ಒನ್ ಡೇ ಮೈಸೂರು ಟ್ರಿಪ್ ಮಾಡೋರಿಗೆ ಇನ್ನೊಂದು ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ವಿಂಟೇಜ್ ಕಾರ್ ಆ್ಯಂಡ್ ಅದರ್ ವೆಹಿಕಲ್ಸ್ನ ಮ್ಯೂಸಿಯಂ ಮಾಡಿ ಇಟ್ಟಿದ್ದಾರೆ ಅಂತ ಇನ್ಫಾರ್ಮೇಷನ್ ನಮ್ಮ ಪ್ರಕಾರ. ಆಲ್ಮೋಸ್ಟ್ ಎಲ್ಲರೂ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಮಾಡಿರೋದು. ಒಳಗೆ ಹೋಗಿ ನೋಡೋಣ ಏನೇನಿದೆ, ಹೇಗಿದೆ, ವರ್ತ್ ವಿಸಿಟಿಂಗ ಏನು ಅಂತ. ಸೊ ಇದು ಮ್ಯೂಸಿಯಂ ಅವರ್ಸ್ ಬಂದು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ ಇದೆ. ಚಿಲ್ಡ್ರನ್ಸ್ ಅಂಡರ್ 12 ಇಯರ್ಸ್ ಫ್ರೀ ಅಂತ ಹೇಳ್ತಾ ಇದ್ದಾರೆ. ಬ್ಯಾಗೇಜ್ ಇಲ್ಲ. ಸೊ ಇಲ್ಲಿದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಈ ಥರ. ಸೊ ನಿಮ್ಮ ಟ್ರಿಪ್ ಪ್ಲ್ಯಾನ್ ಮಾಡುವಾಗ ಈ ಪ್ಲೇಸ್ನೂ ಕೂಡ ಆ್ಯಡ್ ಮಾಡ್ಕೊಳ್ತಾ ಬರ್ಬೋದು. ಸೊ ಇದು ನಮ್ಮದು ಟಿಕೆಟ್ ಕೌಂಟರು. ಸೊ ವೀರೇಂದ್ರ ಹೆಗಡೆ ಅವ್ರದ್ದು ಫೋಟೋ ಎಂಟ್ರೆನ್ಸಲ್ಲೇ ಇದೆ. ಮಾಡೆಲ್ ಅಂತ ಕರೀತಾರೆ ಮಾಡೆಲ್. ಟಯರ್ ಕಂಡಿಡಿಯೋಕ್ಕೆ ಮುಂಚೆ ಯೂಸ್ ಮಾಡ್ತಾ ಇದ್ದ ಚಕ್ರಗಳು ಹೆಂಗಿದೆ ಅಂತ ಹಾಕಿದ್ದಾರೆ. ಆಗ ನಾವೆಲ್ಲ ಇದನ್ನ ಅರ್ಧಂಬರ್ಧ ನೋಡಿರ್ತೀವಿ. ಎತ್ತಿನ ಗಾಡಿನೂ ಕೂಡ ನೋಡ್ಬೋದು ಇಲ್ಲಿ ನಾವು. ಇದು 2 ಸ್ಟ್ರೋಕ್ ಇಂಜಿನ್. ಸೊ ಲ್ಯಾಕ್ಸ್ ಆಫ್ ಕಾರ್ಬೊರೇಟರ್. ಸೊ ಗಾಡಿಗಳೆಲ್ಲ ಅಂತ ಇದ್ದಿದ್ದು 4 ಸ್ಟ್ರೋಕ್ ಇಂಜಿನ್. ಸೊ ಮೆಕ್ಯಾನಿಕಲ್ ಇಂಜಿನಿಯರ್ಸ್ಗೆ ಮಸ್ಟ್ ವಿಸಿಟ್ ಪ್ಲೇಸ್. ಆವಾಗಿನ ಕಾಲದಲ್ಲಿ ಉಪಯೋಗಿಸ್ತಿದ್ದಂಥ ಎತ್ತಿನ ಗಾಡಿಗಳೆಲ್ಲನೂ ಇದೆ. ಆಗಿನ ಕಾಲದಲ್ಲಿ ಇದ್ದಿದ್ದ ಅಂಬಾಸಡರ್ ಕಾರ್ಗಳು. ಈ ಪಯಣ ವಿಂಟೇಜ್ ಕಾರ್ ಮ್ಯೂಸಿಯಮಲ್ಲಿ ಸುಮಾರು 4ರಿಂದ 5 ದಶಕಗಳ ಕಾರ್ಗಳು ಏನು ವೀರೇಂದ್ರ ಹೆಗ್ಡೆ ಅವರು ಇಟ್ಟಿದ್ರು ಅವ್ರದ್ದು ಕಲೆಕ್ಷನ್ಸಲ್ಲಿ ಅದನ್ನೆಲ್ಲ ಇಲ್ಲಿ ತೊಗೊಂಬಂದು ಈ ಮ್ಯೂಸಿಯಮಲ್ಲಿ ಇಟ್ಟು ಇದನ್ನು ಪ್ರದರ್ಶಿಸ್ತಿದ್ದಾರೆ. ಸೊ ಇವರು ಯಾವ ಕಾಲದಿಂದ ವಿಂಟೇಜ್ ಕಾರ್ ಕಲೆಕ್ಷನ್ ಸ್ಟಾರ್ಟ್ ಮಾಡಿರಬೇಕು ಅಂತ ಅನಿಸುತ್ತೆ. ನೋಡಿದ್ರೆ ಇಲ್ಲಿ ವಿಷ್ಣುವರ್ಧನ್ ಸರ್ ಕಾರು ಎಲ್ಲರದು ಇದೆ. ಆವಾಗಿನ ಕಾಲದಲ್ಲಿ ಹಳೆಯ ಚೇತಕ್ ಗಾಡಿಗಳು ಯಾವ್ಯಾವ್ದಿತ್ತು, ಅಂಬಾಸಡರ್, ಪದ್ಮಿನಿ, ಅದು ಇದು ಅಂತ ಇದೆ. ಎಲ್ಲ ಥರ ಕಾರ್ನು ನಾವು ಇಲ್ಲೇ ನೋಡ್ಕೊಬೋದು. ಬಟ್ ಇವ್ರದ್ದು ಕಲೆಕ್ಷನ್ನು, ಇವ್ರದ್ದು ಇಂಟ್ರೆಸ್ಟ್ ಏನಿದೆ ಆಲ್ಮೋಸ್ಟ್ ಕಾರ್ಗಳದ್ದು ಇಂಟ್ರೆಸ್ಟ್ ಮೇಲೆ, ಅದು ಇವ್ರಿಗೆ ಇಂಟ್ರೆಸ್ಟ್ ಬಂದು ಈ ಥರ ಮಾಡಿರ್ಬೋದು. ಬಟ್ ಆದ್ರೂ ಇದಕ್ಕೆ ಒಳ್ಳೆ ಹೆಸರಿಟ್ಟಿದ್ದಾರೆ ಪಯಣ ಅಂತ. ಸರಿಗಿದೆ ಅವ್ರ ಕಲೆಕ್ಷನು, ಅವ್ರ ಇಂಟ್ರೆಸ್ಟು, ಅವ್ರದ್ದು ಟೇಸ್ಟ್ಗೆ ಪಯಣ ಅನ್ನೋ ಹೆಸ್ರಂತೂ ಸಖತ್ ಮ್ಯಾಚ್ ಆಗ್ತಿದೆ. ನಾವಂತೂ ಈ ಜನ್ರೇಷನ್ ಅವರು ಈ ಥರ ಕಾರ್ಗಳನ್ನೆಲ್ಲ ಫಿಲಮಲ್ಲಿ ನೋಡಿದ್ದೀವಿ ಅಷ್ಟೇ. ಬಟ್ ಇಲ್ಲಿ ಇದು ಹೆಂಗಿತ್ತು, ಯಾವ್ಯಾವ ಕಲರ್ ಕಾಂಬಿನೇಷನ್ ಹೆಂಗಿದೆ, ಆಗಿನ ಕಾಲದಲ್ಲಿ ಹೆಂಗೆ ಎಕ್ಸ್ಪೀರಿಯೆನ್ಸ್ ಮಾಡಿರ್ಬೋದು ಅವರೆಲ್ಲ ಅಂತ ಇದನ್ನು ನೋಡಿ ತಿಳ್ಕೊಬೋದು ಅಷ್ಟೇ. ಸೊ ಒಂದು ಸಲ ನಾವು
ಹಿಂದೆ ಹೇಗಿತ್ತು ಏನು ಅಂತ ರೀಕಾಲ್ ಮಾಡೋದಕ್ಕೆ, ಇಲ್ಲ ನಮಗೆ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತಂದರೆ ಈ ಕಾರ್ ಶೋರೂಮ್, ಪಯಣ, ವಿಂಟೇಜ್ ಮ್ಯೂಸಿಯಂ ಏನಿದೆ ಅದನ್ನು ನೋಡಿ ಬಂದರೆ ನಮಗೂ ಇದ್ರ ಬಗ್ಗೆ ಒಂದು ನಾಲೆಡ್ಜ್ ಬರುತ್ತೆ. ಸೊ ಇಲ್ಲಿ ಕಾರ್ ಬಗ್ಗೆ ಅಷ್ಟೇ ಅಲ್ಲದೆ ಅಲ್ಲಿ ಡಿಫ್ರೆಂಟ್ ಏನು ಸ್ಟ್ರೋಕ್ಸ್ ಆಫ್ ಇಂಜಿನ್ಸ್ ಡೆವಲಪ್ ಆಯಿತು ಅದನ್ನು ಕೂಡ ಇಟ್ಟಿದ್ದಾರೆ. ಸೊ ಮೆಕ್ಯಾನಿಕಲ್ ಇಂಜಿನಿಯರ್ಸಲ್ಲಿ ಯಾರು ಲೈಕ್ ಆಟೋಮೇಷನಲ್ಲಿ ಇರ್ತಾರೆ ಅವ್ರಿಗೂ ಒಂದು ಇನ್ಫಾರ್ಮೇಷನು. ಸೊ ಇದು ನಮಗೂ ಸ್ವಲ್ಪ ಇನ್ಫಾರ್ಮೇಷನ್ ಶೇರ್ ಮಾಡ್ದಂಗೆ, ನಾಲೆಡ್ಜ್ ಗೇನ್ ಮಾಡಿದಾಗ ಆಗುತ್ತೆ ಅಂತ ಅನಿಸುತ್ತೆ. ಸೊ ಮೈಸೂರಿಗೆ ಹೋಗ್ತಾ ಇರೋರು ಫ್ರೀ ಟೈಮಲ್ಲಿ ಬೆಳಿಗ್ಗೆ 9ರಿಂದ ರಾತ್ರಿ 8 ಗಂಟೆವರೆಗೂ ಯಾವುದಾದ್ರೂ ಟೈಮಲ್ಲಿ ಪಯಣ ವಿಂಟೇಜ್ ಕಾರ್ ಮ್ಯೂಸಿಯಮ್ಗೆ ಹೋಗಿ ನೀವು ಈ ಪ್ಲೇಸ್ನ ನೋಡಿ ಎಂಜಾಯ್ ಮಾಡ್ಬೋದು. ಇನ್ನು ಹೊರಗಡೆ ತುಂಬ ಡೆವಲಪ್ಮೆಂಟ್ ಮತ್ತು ತುಂಬ ಕೆಲಸಗಳು ಬಾಕಿ ಇದೆ ಅನಿಸುತ್ತೆ. ಸೊ ಫುಡ್ಡೆಲ್ಲ ನಮಗೇನೋ ಅಲ್ಲಿ ಸಿಕ್ಕಿಲ್ಲ. ಸೊ ಇವಾಗ ಆಗಿರಬಹುದೇನೋ ಗೊತ್ತಿಲ್ಲ. ನೀವು ಹೋಗುವಾಗ ಫುಡ್ಗೆ ಪ್ಲ್ಯಾನ್ ಮಾಡ್ಕೊಂಡು ನೋಡ್ಕೊಂಡು ಹೋಗಿ ಬನ್ನಿ. ಎಂಜಾಯ್ ಯುವರ್ ಟೈಮ್. ಥ್ಯಾಂಕ್ ಯು.